ಎಲ್ಲ ಬ್ಯೂಟಿಫುಲ್ ಮನಸ್ಸುಗಳು ನನಗೆ ವಿಶ್ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಸಾಷ್ಟಾಂಗ ನಮಸ್ಕಾರ. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಸದಾಕಾಲ ನಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು. ನಾವು ಮಾಡೋವಂಥ ಪಿಕ್ಚರ್ಗೆ ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಇರಲಿ. ಆ್ಯಂಡ್ ಲವ್ ಯು ಫಾರ್ ಆಲ್ ಯುವರ್ ಗುಡ್ ವಿಶಸ್. ಥ್ಯಾಂಕ್ ಯು. ಸರ್, ಇವತ್ತು ತೆನಾಲಿ DLLB ತಂಡದವ್ರು ಬಂದು ಬರ್ಡೇ ಸೆಲೆಬ್ರೇಟ್ ಮಾಡಿದ್ರು. ಸೊ ಆ ಸಿನಿಮಾದ ಸ್ವಲ್ಪ ವಿಶೇಷತೆಗಳು ಹೇಳೋದಾದ್ರೆ ಇವಾಗ ಥ್ಯಾಂಕ್ ಯು. ನಾನು ತೆನಾಲಿ LLB ತಂಡದಕ್ಕೂ ನಾನು ಹೃದಯಪೂರ್ವಕವಾದ ಲವ್ ತಿಳಿಸ್ತಾ ಇದ್ದೀನಿ. ಇವತ್ತು ಒಂದು ಶೆಡ್ಯೂಲ್ ಆಗಿದೆ ಆ್ಯಕ್ಚುಲಾಗಿ ಮೂವಿ. ಈಗ ಸೆಕೆಂಡ್ ಶೆಡ್ಯೂಲು ಇದೇ ಸೆಕೆಂಡ್ ವೀಕಿಂದ ಸ್ಟಾರ್ಟ್ ಆಗ್ತಾಯಿದೆ. ತುಂಬ ಪ್ರಾಮಿಸಿಂಗ್ ಆಗಿ ಬರ್ತಾಯಿದೆ. ನಮ್ಮ ಡೈರೆಕ್ಟ್ರ್ ಆಗಲಿ, ಪ್ರೊಡ್ಯೂಸರ್ಸ್ ಆಗಲಿ ಎಲ್ಲ ಒಂದು ಟೀಮ್ ವರ್ಕ್ ಥರ ಮಾಡ್ತಾಯಿದ್ದಾರೆ. ಮತ್ತು ವಿಶೇಷವಾಗಿ ನಾನು ಮಾಡೋ ಎಲ್ಲ ಪಿಕ್ಚರ್ಗೂ ಇದೇ ಥರ ಪ್ರಯತ್ನ ಮಾಡ್ತಾ ಇರ್ತೀವಿ. ನಿಮ್ಮೆಲ್ಲರ ಆಶೀರ್ವಾದ ನಮಗೆ. ಸರ್, ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ರಿಲೀಸ್? ಅದು ನಮ್ಮ ಡೈರೆಕ್ಟ್ರಿಗೆ ಕೇಳಬೇಕು. ಇವಾಗ ಲೈನಪ್ಪಲ್ಲಿ ಮೂವಿ ರೋಲೆಕ್ಸು, ಕಾಲಾಯನಮ, ಸಂಗೀತ ಬಾರನ್ ರೆಸ್ಟೋರೆಂಟ್, ತೆನಾಲಿ LLB ಬರ್ತಾ ಇದೆ. ಸೊ ಒಂದೊಂದೇ ಅವರವರೇ ನೋಡ್ಕೊಂಡು ಡಿಸೈಡ್ ಮಾಡ್ಕೊಂಡು ಪಿಕ್ಚರ್. ಸರ್, ನೀವು ಲಾಸ್ಟ್ ಬರ್ತದೆ ಸಿನಿಮಾಗಳು ಕಾಮಿಡಿ ಅದೇ ರೀತಿ ಈ ಸಿನಿಮಾಗಳು ಇರುತ್ತಾ? ಇದರೊಳಗೆ ಕಾಮಿಡಿ ನಾನು ಇವಾಗ ಎಲ್ಲ ಮೂವೀಸು ಮೈನ್ ಪ್ಯಾಟ್ರನ್ನೇ ಕಾಮಿಡಿಯಾಗಿ ಇಟ್ಕೊಂಡಿದ್ದೀವಿ. ಸೊ ಇದರೊಳಗಡೆ ಒಂದು ಡೈವರ್ಸ್ ಲಾಯರ್ ಆಗಿ ನಾವು ಹೆಂಗೆ ಎಂಟರ್ಟೈನ್ ಮಾಡ್ತೀವಿ ಅನ್ನೋ ಒಂದಷ್ಟು ಕಾಮಿಡಿ ಸೀನ್ಸ್ ಚೆನ್ನಾಗಿದೆ. ಪ್ಲಸ್ ಎಮೋಷನ್ಸ್ ಇದೆ. ನಾನು ಆಲ್ರೆಡಿ ಹೇಳ್ದಾಗೆ ಒಂದು ಯಾವ ಫ್ಯಾಮಿಲಿಯಲ್ಲೂ ಡೈವರ್ಸ್ ಲಾಯರ್ಗಳು ಎಂಟ್ರಿ ಕೊಡಬಾರ್ದು. ಆ ಥರ ಜೀವನ ನಡೆಸಿ ಅಂತ ಹೇಳೋದಕ್ಕೆ ಈ ಪಿಕ್ಚರ್ ಮೂಲಕ ಹೇಳ್ತೀನಿ. ಸರ್, ಬರ್ಡೇ ಇರೋದ್ರಿಂದ ಹೊಸದು ಯಾವುದಾದ್ರು ಸಿನಿಮಾ ಇದೆಲ್ಲ ಹೊಸ ಸಿನಿಮಾನೇ ಅಲ್ಲ, ಇವತ್ತು ಲಾಂಚ್ ಆಗಂತ ಪ್ರಾಜೆಕ್ಟ್ ಸೈನ್ ಮಾಡಿರೋದು ಇದೆ. ಬಟ್ ಇದೆಲ್ಲ ಮುಗಿಲಿ ಅಂತ ಒಂದೊಂದೇ ಮಾಡೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮೆಲ್ಲರ ವಿಶಸ್ಗೆ ತುಂಬ ಹೃದಯ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್.